100ಕ್ಕೆ 100 ಭ್ರಷ್ಟಾಚಾರ ಇದ್ದೇ ಇದೆ ಸರ್. ಒಂದು ಸ್ಕೂಲ್ ಮಕ್ಕಳಿಗೆ RTI ಸೀಟ್ ತೊಗೋಬೇಕು ಅಂದರೆ BE1 ನೋಡ್ಕೋಬೇಕು. RIಯಿಂದ ಹಿಡಿದು AC ಹಿಡಿದು DC ವರ್ಗೂ ಸ್ಟೆಪ್ ಬೈ ಸ್ಟೆಪ್ಪು ಟೌನ್ ಪ್ಲ್ಯಾನಿಂಗ್ ಅವರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಲಂಚ ಕೊಡದೆ ಹೋದರೆ ನಮ್ಮ ಫೈಲು ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. 100% ಕುಮಾರಸ್ವಾಮಿ ಹೇಳಿರೋದು ರೈಟು. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಇದೆ, ತುಂಬಿ ತುಳುಕ್ತಾ ಇದೆ ಸರ್. ನಿಮ್ಮ ಅಭಿಪ್ರಾಯ ಏನು? ಇಲ್ಲ ಸರ್ ಆ ಥರ ಏನಿಲ್ಲ. ಭ್ರಷ್ಟಾಚಾರ ಏನು ಜಾಸ್ತಿ ಇಲ್ಲ. ನಮ್ಮ ಕರ್ನಾಟಕ ತುಂಬ ಉತ್ತಮವಾದದ್ದು. ಇಲ್ಲಿ ಬದುಕ್ತಾರೆಲ್ಲ ಸಂಸ್ಕೃತಿಯಿಂದ ಬದುಕ್ತಿದ್ದಾರೆ. ಯಾರೋ ಹೊರಗಡೆಯಿಂದ ಬಂದು ಮಾಡ್ತಿದ್ದಾರೆ ಭ್ರಷ್ಟಾಚಾರ. ನಮ್ಮ ಕರ್ನಾಟಕದ ಜನ ಮಾಡಲ್ಲ ಭ್ರಷ್ಟಾಚಾರ. ನಾನು ಹೇಳಿದ್ದು ಭ್ರಷ್ಟಾಚಾರನೇ. ನಮ್ಮ ಕರ್ನಾಟಕದವ್ರು ಯಾರೂ ಮಾಡಲ್ಲ ಸರ್. ಆ ಥರ ಬ್ಯಾಡ್ ನೇಮ್ ಎಲ್ಲ ತರಬೇಡಿ ಕರ್ನಾಟಕಕ್ಕೆ. ಓಕೆ. ಅಂದರೆ ಈ ಭ್ರಷ್ಟಾಚಾರ ಅನ್ನೋದು ರಾಜಕೀಯದಲ್ಲಿ ಮಾತ್ರ ಇದೆಯಾ, ಎಲ್ಲ ಕ್ಷೇತ್ರದಲ್ಲಿ ಇದೆಯಾ? ಎಲ್ಲ ಕ್ಷೇತ್ರದಲ್ಲೂ ಇದೆ ಸರ್. ಮಾಡೋ ಮನಸ್ಥಿತಿ ಇರೋರು ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ಒಳ್ಳೆಯವರು ಇದ್ದಾರೆ, ಎಲ್ಲ ಕ್ಷೇತ್ರದಲ್ಲೂ ಕೆಟ್ಟವರು ಇದ್ದಾರೆ. ಯಾಕೆ ಮ್ಯಾಮ್ ಕುಮಾರಸ್ವಾಮಿ ಈ ಥರ ಹೇಳಿರ್ಬೋದು? ಬೇರೆ ರಾಜ್ಯಗಳು ಹೋಲಿಸ್ಕೊಂಡ್ರೆ ನಮ್ಮ ರಾಜ್ಯದಲ್ಲೇ ಜಾಸ್ತಿ ಇದೆ. ಅದು ಅವ್ರನ್ನೇ ಕೇಳಬೇಕು ಸರ್. ಹೇಳಿರೋರಿಗೆ ಗೊತ್ತಿರುತ್ತೆ ಅನುಭವ. ನಮ್ಗೆ ಆ ರೀತಿಯಾದ ಅನುಭವ ಯಾವುದೂ ಆಗಿಲ್ಲ. ಅನಿಸಿಲ್ಲ. ಹೌದು. ಬೇರೆ ರಾಜ್ಯಗಳಲ್ಲಿ ಇರ್ಬೋದು ಅಂತಾರೆ. ಅದು ನನಗೆ ಗೊತ್ತಿಲ್ಲ ಸರ್. ನಮ್ಮ ರಾಜ್ಯದಲ್ಲಿ ಅಷ್ಟಿಲ್ಲ ಅಂತ ಇಲ್ಲ. 100ಕ್ಕೆ 100 ಭ್ರಷ್ಟಾಚಾರ ಇದ್ದೇ ಇದೆ ಸರ್. ಒಂದು ಸ್ಕೂಲ್ ಮಕ್ಕಳಿಗೆ RTI ಸೀಟ್ ತೊಗೋಬೇಕು ಅಂದರೆ BE1 ನೋಡ್ಕೋಬೇಕು. ಸ್ಕೂಲ್ಗೆ ಒಂದು ಪರ್ಮಿಷನ್ ತೊಗೊಬೇಕು ಅಂದರೆ, ಒಂದು ಕನ್ವರ್ಷನ್ ಮಾಡಿಸ್ಬೇಕು ಅಂದರೆ RIಯಿಂದ ಹಿಡಿದು AC ಹಿಡಿದು DC ವರ್ಗೂ ಸ್ಟೆಪ್ ಬೈ ಸ್ಟೆಪ್ಪು ಟೌನ್ ಪ್ಲ್ಯಾನಿಂಗ್ ಅವರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಲಂಚ ಕೊಡದೆ ಹೋದರೆ ನಮ್ಮ ಫೈಲು ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ಯಾವುದೇ ಕಾರಣಕ್ಕೂ ಮೂವ್ ಮಾಡಲ್ಲ. ಅದು ಅಕಸ್ಮಾತಾಗಿ ಲಿಮಿಟ್ ಪೀರಿಯಡ್ ಮುಗಿದೋದಿದ್ರು ಇದರಲ್ಲಿ ಯಾವುದೋ ಒಂದು ದಾಖಲಾತಿ ಬೇಕು ಅಂತ ರಿಟರ್ನ್ ನಮಗೊಂದು ನೋಟಿಸ್ ಕಳಿಸಿರ್ತಾರೆ. ಆ ನೋಟಿಸಿಗೆ ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ ತೊಗೊಂಡೋಗಿ ಕೊಟ್ಟರು. ಹೌದಾ, ಚೆಕ್ ಮಾಡ್ತೀನಿ ರೀ, ಸರ್ವರ್ ಬ್ಯುಸಿ ಇದೆ. ಈಗ ಹಳೆ ಇದ್ದಿದ್ದು ಅಧಿಕಾರಿಗಳು ಟ್ರಾನ್ಸ್ಫರ್ ಆಗ್ಬಿಟ್ಟವ್ರೆ, ಈಗ ಹೊಸ್ದಾಗಿ ಬಂದಿದ್ದೀವಿ. ಇದೆಲ್ಲ ಕತೆ ಸರ್. 100% ಕುಮಾರಸ್ವಾಮಿ ಹೇಳಿರೋದು ರೈಟು. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಇದೆ, ತುಂಬಿ ತುಳುಕ್ತಾ ಇದೆ ಸರ್. ಒಬ್ಬ ಅಧಿಕಾರಿಗೆ ಕಾಸು ಕೊಡದೆ ಹೋದರೆ ಅವನು ಯಾವುದೇ ಕಾರಣಕ್ಕೂ ಒಂದು ಫೈಲು ಮೂವ್ ಮಾಡಲ್ಲ. ಸತ್ಯವಾದ ಮಾತು ಇವತ್ತು. ಯಾಕಂದರೆ ಕಾಲಾವಕಾಶ ಸಕಾಲ ಅಂತ ಮಾಡಿದರು. ಸಕಾಲದ ಪ್ರಕಾರ ಯಾವುದಾದ್ರೂ ಒಂದು ಕೆಲಸ ನಡೆದಿದೆ ಅಂತ ಯಾರಾದರೂ ಒಬ್ಬರು ಅಧಿಕಾರಿಗಳು ನನಗೆ ಪ್ರೂವ್ ಮಾಡಿದ್ರೆ ಅವ್ರು ಹೇಳ್ದಂಗೆ ನಾನು ಕೇಳೋಕ್ಕೆ ರೆಡಿ ಇದ್ದೀನಿ. ಯಾಕೆ ಸಕಾಲದಲ್ಲಿ ಕರೆಕ್ಟ್ ಟೈಮ್ಗೆ ಇನ್ ಟೈಮ್ಗೆ ಅದು ಕೆಲಸ ಆಗಿದೆ ಅಂದರೆ ಅವನು ದುಡ್ಡು ಕೊಟ್ಟೆ ಕೆಲಸ ಮಾಡಿಸ್ಕೊಂಡಿರ್ತಾನೆ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಸ್ವತಃ ನಾನೇ ನನ್ನ ಕೆಲಸಗಳಿಗೆ ಸುಮಾರು ಜಾಗದಲ್ಲಿ ದುಡ್ಡು ಕೊಡದೆ ಹೋಗಿರೋದಕ್ಕೆ 1 ತಿಂಗಳಲ್ಲಿ 6 ತಿಂಗಳಲ್ಲಿ ಆಗೋವಂಥ ಕೆಲಸ 2 ವರ್ಷ ನಡೆದಿದೆ. 2 ವರ್ಷ 1 ತಿಂಗಳಲ್ಲಿ ಆಗೋ ಕೆಲಸ 6 ತಿಂಗಳಲ್ಲಿ ಆಗೋ ಕೆಲಸ ವರ್ಷಾನುಗಟ್ಟಲೆ ತಳ್ಳಿದ್ದಾರೆ. ತಳ್ಳಿ ಕೊನೆಗೆ ಇದಕ್ಕೆ ಮೂಲ ಏನು ಬೇಕು ಅಂದರೆ ಲಂಚ ಅವಶ್ಯಕತೆ ಇಲ್ಲ ಅಂತ ನನಗೆ ನೇರವಾಗಿ ವಿಷಯ ಬಂದಿದೆ. ಅದನ್ನು ನಾನು ಕೊಟ್ಟು ಕೆಲಸ ಮಾಡಿಸ್ಕೊಂಡಿದ್ದೀನಿ. ಈಗ ದುಡ್ಡು ಕೊಟ್ಟು ಲಂಚ ಕೊಟ್ಟು ಮಾಡಿಸ್ಕೊಳ್ಳೋದೇ ತಪ್ಪು ಅಂತಾರೆ. 50 ಸರಿ ಅಲಿಯೋದು ಹೆಂಗಿದೆ, ಕೊಡೋದು ಹೆಂಗಿದೆ? 50 ಸರಿ ಅಲಿಯೋದಕ್ಕೆ ಏನು ಟ್ರಾನ್ಸ್ಪೋರ್ಟಿಂಗ್ ಖರ್ಚಾಗುತ್ತೆ, ನಮ್ಮ ಸಮಯ ವ್ಯರ್ಥ ಆಗುತ್ತೆ, ನಮ್ಮ ದುಡ್ಡು ಕಾಸು ಹಣ ಕಾಸು ಸಮಯ ಎಲ್ಲ ವ್ಯರ್ಥ ಆಗೋದಕ್ಕಿನ್ನ ಅದಕ್ಕೆ ದುಡ್ಡು ಕೊಟ್ಬಿಟ್ಟು ಮಾಡಿಸ್ಕೊಳ್ಳೋಣಪ್ಪ. ನೇರವಾಗಿ ಹೇಳ್ತಾರೆ ಸರ್, ನಾನು ಈ ಪೋಸ್ಟಿಂಗ್ ಬರೋದಕ್ಕೆ 50 ಲಕ್ಷ ಕೊಟ್ಟೆ 30 ಲಕ್ಷ ಕೊಟ್ಟೆ, ನಾನು ಹೆಂಗೆ ಸಂಪಾದನೆ ಮಾಡೋದು ಅಂತ ಕೇಳ್ತಾರೆ ನೇರವಾಗಿ ಅಧಿಕಾರಿಗಳು. ಅದನ್ನು ನಾವು ಹೊರಗಡೆ ಹೇಳ್ಕೊಳಕ್ಕಾಗುತ್ತಾ? ಹೊರಗಡೆ ಹೇಳ್ಕೊಂಡ್ರೆ ನಮ್ಮ ಕೆಲಸ ಆಗಲ್ವಲ್ಲ. ನಮ್ಮ ಕೆಲಸ ಆಗೋ ಉದ್ದೇಶಕ್ಕೋಸ್ಕರ ನಾವು ಕೊಟ್ಟಿರೋದನ್ನು ಹೇಳ್ಕೊಳಂಗಿಲ್ಲ. ಎಲೆ ಮರೆ ಕಾಯಿ ಥರ ಕೊಟ್ಟು ಕೆಲಸ ಮಾಡಿಸ್ಕೋಬೇಕು. ಕುಮಾರಸ್ವಾಮಿ ಅವ್ರು ಏನು ಹೇಳಿದ್ದಾರೆ ಅದು ರೈಟು. ಕುಮಾರಸ್ವಾಮಿ ಅವರು ಅಧಿಕಾರದಲ್ಲಿ ಇದ್ದಾಗಲೂ ನಡೆದಿದೆ, ಯಡಿಯೂರಪ್ಪನವರು ಅಧಿಕಾರದಲ್ಲಿ ಇದ್ದಾಗಲೂ ನಡೆದಿದೆ, ಈಗ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾರೆ, ಈಗಲೂ ನಡೀತಾ ಇದೆ. ಯಾವುದೇ ಪಕ್ಷದವ್ರು ಬಂದರೂ ಈ ಅಧಿಕಾರಿಗಳಿಗೆ ಲಂಚ ಕೊಡದೆ ಹೋದರೆ ಯಾವ ಕೆಲಸನೂ ಮಾಡಲ್ಲ. ಇದು ಕಟ್ಟಿಟ್ಟು ಬುತ್ತಿ. ಇದನ್ನು ಬೇಕಾದರೆ ನೀವು ಲೈವಲ್ಲಿ ಬಂದು ನೀವು 1000 ಜನ ಇರೋ ಮಧ್ಯದಲ್ಲಿ ಬಂದು ಕೇಳಿದ್ರು ನಾನು ಇದನ್ನು ನೇರವಾಗಿ ಹೇಳೋಕ್ಕೆ ಸಿದ್ಧ ಇದ್ದೀನಿ. ಥ್ಯಾಂಕ್ ಯು. ಯಾಕೆ ಸರ್, ಯಾಕಿರ್ಬೋದು? ಏನು ಜಾಸ್ತಿ ಆಗ್ತಿರೋದು ಏನಕ್ಕೆ ಸರ್? ಈಗ ಒಂದೇ ಒಂದು ಚೈನ್ ಲಿಂಕಲ್ಲೇ ಒಂದಿದೆ. ಈಗ ಎಲೆಕ್ಷನ್ಗೆ ನಿಂತ್ಕೋತಾರೆ ಒಬ್ರು MLA, ಪ್ರತಿಯೊಬ್ಬರಿಗೂ ದುಡ್ಡು ಕೊಟ್ಟು ಓಟ್ ಕೇಳ್ತಾರೆ. ಅವ್ರಿಗೆ ಎಲ್ಲಿಂದ ಬರುತ್ತೆ ದುಡ್ಡು? ಅವ್ರ ಅಪ್ಪ ಗುದ್ಲಿ ತೊಗೊಂಡು ಅಗದು ಭೂಮಿಲಿ ಭತ್ತ ಬೆಳೆದು ರಾಗಿ ಬೆಳೆದು ಅದನ್ನು ಮಾರಿ ದುಡ್ಡನ್ನ ಕೊಡು ಅಂದರೆ ಕೊಡ್ತಾರಾ? ಕೊಡಲ್ಲ. ಅವರು ಗೆಲ್ಲೋದಕ್ಕೆ ಮತ್ತು ಸೋತೋದ್ರೆ ನೆಕ್ಸ್ಟ್ ವರ್ಷ ಗೆಲ್ಲೋದಕ್ಕೆ ಏನು ಬೇಕು ಅದನ್ನು ಸಂಪಾದನೆ ಯಾವ ರೀತಿ ಮಾಡ್ಕೋಬೇಕು, ಅಧಿಕಾರಿಗಳ ಮುಖಾಂತರ ಮಾಡ್ಕೋಬೇಕು. ಟ್ರಾನ್ಸ್ಪೋರ್ಟಿಂಗ್ ಮಾಡೋದ್ರಿಂದ ಮಾಡ್ಕೋಬೇಕು, ಕೆಲಸ ಕೊಡಿಸೋದ್ರಿಂದ ಮಾಡ್ಕೋಬೇಕು. ಪ್ರತಿಯೊಂದು ಈ ಥರ ಚೈನ್ ಲಿಂಕ್ ಇದ್ದೇ ಇದೆ. ಅವ್ರಿಗೆ ಬೇಕು ರಾಜಕೀಯ ಮೂಲ ಎಲ್ಲಿಂದ ಬರುತ್ತೆ ಅಂದರೆ ರಾಜಕೀಯದವ್ರದಿಂದನೇ ಸ್ಟಾರ್ಟು. ಬೀಜ ಹಾಕಿದಾಗ ಬಿತ್ತನೆ ಹೆಂಗೆ ಬೆಳೆಯುತ್ತೆ, ಗೊಬ್ಬರ ಹಾಕಬೇಕು ಅಂತೀವಿ, ಹಾಗೆ ಅಲ್ಲಿಂದನೇ ಮೂಲ. ಈಗ ಸರ್ ನಾನು ಇಲ್ಲಿದ್ದೀನಿ, ನಮ್ಮ ತಾಯಿ ಊರಲ್ಲಿರ್ತಾರೆ, ಅಲ್ಲಿ ಟ್ರಾನ್ಸ್ಫರ್ ಮಾಡಿಕೊಡಿ ಸರ್ ಅಂದರೆ ಎಷ್ಟು ಕೊಡ್ತೀವಿ ಅಂತ ಕೇಳ್ತಾರೆ. ಅವ್ರು ಕೊಡಲೇಬೇಕು. ಅವ್ರ ತಾಯಿ ಆರೋಗ್ಯ ಒಂದು ಕಡೆ,
ಕೆಲಸ ಒಂದು ಕಡೆ, ಕೆಲಸ ಮಾಡಲಿಲ್ಲ ಅಂದರೆ ತಾಯಿನ ಸಾಕೋಕ್ಕಾಗಲ್ಲ, ತಾಯಿನ ನೋಡ್ಕೊಳ್ಳೋಕ್ಕೋಸ್ಕರ ದೂರ ಇದ್ದರೆ ಕೆಲಸ ಇದು ಮಾಡೋಕ್ಕಾಗಲ್ಲ. ಹಂಗಾಗಿ ಅವ್ರು ಕೇಳ್ದಷ್ಟು ಕೊಡಲೇಬೇಕು. ಅವ್ರು ಕೇಳ್ದಷ್ಟು ಕೊಡಬೇಕು ಅಂತಂದಾಗ ಇವ್ರ ಹತ್ರ ದುಡ್ಡಿರಲ್ವಲ್ಲ, ಇವರು ಸಾಲ ಮಾಡ್ತಾರೆ, ನಾಳೆ ಸಂಪಾದನೆ ಮಾಡಿ ಕೊಡ್ತೀನಿ ಅಂತ. ಆ ಒಂದು ಉದ್ದೇಶದಲ್ಲಿ ಈ ಚೈನ್ ಲಿಂಕಲ್ಲಿ ವ್ಯವಹಾರ ನಡೆಯುತ್ತೆ ಸರ್. ಇದು ನಮಗೆಲ್ಲ ಇದು ಲೋಕಾರೂಢಿ, ಎಲ್ಲರಿಗೂ ಗೊತ್ತು. ಯಾರು ಹೇಳೋಕ್ಕೆ ರೆಡಿ ಇರಲ್ಲ, ಕೆಲವರು ಗೊತ್ತಿರೋರು ಸಹ ಹೇಳೋಕ್ಕೆ ರೆಡಿ ಇರಲ್ಲ. ನಾವು ನೇರವಾಗಿ ಹೇಳ್ತಾ ಇದ್ದೀವಿ, ನಮ್ಗೆ ಅನಿಸಿಕೆ ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ನಾವು ನೇರವಾಗಿ ಹೇಳ್ತಾ ಇದ್ದೀವಿ. ಬಗೆಹರಿಯದೇ ಇರೋ ಸಮಸ್ಯೆ, ಬಗೆಹರಿಯೋಂಥ ಸಮಸ್ಯೆ ಯಾವ್ದಾನ ಇದೆ ಅಂತ ಕೇಳಿದ್ರೆ ಅದಕ್ಕೆ ಬೇರೆ ಉತ್ತರ ಹೇಳ್ಬೋದು. ಇದು ಬಗೆಹರಿಯದ ಸಮಸ್ಯೆ. ಮನುಷ್ಯನ ಆಸೆ, ಆಕಾಂಕ್ಷೆ, ದುರಾಸೆ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಇದ್ದೇ ಇರುತ್ತೆ ಸರ್. ನಾನು ತಿಂದರೆ ಸಾಕು ಸಾರ್, ನನ್ನ ಮಕ್ಳಿಗೆ ಮಾಡಿದ್ರೆ ಸಾಕು ಸಾರ್ ಅಂತ ಯೋಚನೆ ಮಾಡೋನು ಯಾರೂ ಇಲ್ಲ ಸರ್. ನನ್ನ ವಂಶ ಕೂತು ತಿಂದರೂ ಸವಿಬಾರ್ದು ಅನ್ನೋ ಮಟ್ಟಿಗೆ ಯೋಚನೆ ಮಾಡೋ ಜನ ಈಗಿನ ಜನ್ರೇಷನ್ ಸರ್. ಮೂಲ ರೈತನ ಮಗ ಆದರೆ ಇವತ್ತು 1,000 ಕೋಟಿಗೆ ಇರ್ತಾನೆ. ಎಲ್ಲಿಂದ ಬರುತ್ತೆ ಸರ್ 1,000 ಕೋಟಿ? ಎಲ್ಲಿಂದ ಬರುತ್ತೆ? ರೋಡಲ್ಲಿ ಗುದ್ಲಿ ತೊಗೊಂಡು ಅಗೀತಾನೆ, ದಿನ ಅಲ್ಲ 500 ರೂಪಾಯಿ ದುಡಿತಾನೆ, 1,000 ರೂಪಾಯಿ ದುಡಿತಾನೆ. ರಾತ್ರಿ ಆದರೆ ತೊಗೊಂಡೋಗಿ ಮನೇಲಿ ಊಟ ತಿಂಡಿ ಮಾಡಿ ಮಲ್ಕೋತಾನೆ. ಅವ್ನು ನಾಳೆ 1,000 ಕೋಟಿ ಆಯ್ತದೆ ಅಂತಂದರೆ ಎಲ್ಲಿಂದ ಬರುತ್ತೆ? ಹೆಂಗೆ ಬರುತ್ತೆ? ಎಲ್ಲ ಕಳ್ಳರು, ಮೋಸ, ವಂಚನೆ ನಾವು ಹೇಳಬಾರ್ದು ಸರ್. ಆಮೇಲೆ ಒಂದೇ ಒಂದು ಅರ್ಥ ಮಾಡ್ಕೊಬೇಕು, ಸೂರ್ಯ ಗುಂಡುಗಿದ್ದಾನೆ, ಇವತ್ತು ಬೆಳಗ್ಗೆ ಸೂರ್ಯ ಹುಟ್ಟಿದ್ರೆ ಸಂಜೆ ಕತ್ಲಾಗೆ ಆಗುತ್ತೆ ಅಂತ. ಹಂಗೆ ಮನುಷ್ಯ ಹುಟ್ಟಿದ ಮೇಲೆ ಸತ್ತೇ ಸಾಯ್ತಾನೆ ಅನ್ನೋದು ಗೊತ್ತು. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆ ನಡವಳಿಕೆ ಕಳಿಸಿ ಮುಂದಿನ ಫ್ಯೂಚರ್ಗೆ ನೋಡು ನಿಮ್ಮ ವಿದ್ಯಾಭ್ಯಾಸದಲ್ಲಿ ನೀವು ಅನ್ನ ತಿನ್ನಿ ಹೇಳಿ ಒಳ್ಳೆ ಸುಸಂಸ್ಕೃತಿಯಿಂದ ಮಕ್ಕಳನ್ನ ಬೆಳೆಸಿ ಸರ್. ಇವತ್ತು ಲಂಚ ತೊಗೊಳ್ಳದೇ ಇರೋರು ಇದ್ದಾರೆ, ನಾವು ಎಲ್ರಿಗೂ ಹೋಲಿಕೆ ಮಾಡೋದು ತಪ್ಪು ಸರ್. ನನ್ನ ಕೆಲವು ವಿಚಾರಗಳಲ್ಲಿ ಒಳ್ಳೊಳ್ಳೆ ಆಫೀಸರ್ ಇದ್ದಾರೆ, ಅವ್ರನ್ನ ಹೋಗಿ ಕೈ ತೆಗೆದು ಮುಗಿದ್ರೆ ಬಪ್ಪ ಏನಪ್ಪ ಅಂತಾರೆ, ಹಿಂಗೆ ಅಂದರೆ ಹೌದಾ ಅದೇನಿದೆ ನೋಡ್ರಿ ಫಸ್ಟು ಅಂತಾರೆ. ಆ ಥರ ಅಧಿಕಾರಿಗಳಿದ್ದಾರೆ, ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಈ ಕೆಲವರೆಲ್ಲ ತಿಂದು ತೇಗಿ ರೂಢಿ ಮಾಡಿಕೊಂಡು ಈಗ ಲೋಕಾಯುಕ್ತದವ್ರು ಎಷ್ಟೋ ಜನ ರೈಡ್ ಮಾಡ್ತಾರಲ್ಲ ಸರ್, ಅವೆಲ್ಲ ಎಲ್ಲಿಂದ ಬಂದಿರುತ್ತೆ? ಇದೇ ಮೂಲ ಎಲ್ಲಿಂದ ಅಂದರೆ ಚೈನ್ ಲಿಂಕು. ಆಮೇಲೆ ಸಿಸ್ಟಮೆಟಿಕಲ್ಲಿ ನೋಡಿ, ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಈ ಸ್ವತ್ತು ಅಂತ ಮಾಡಿದ್ದಾರೆ ಸರ್. ಈ ಸ್ವತ್ತು ಅಂತ ಮಾಡಿ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋದಕ್ಕಿಂತ ಮಿಡ್ಲ್ ಕ್ಲಾಸ್ ಅವ್ರಿಗೆ ಎಲ್ಲರಿಗೂ ಹೊಡ್ತಾ ಸರ್. ಒಂದು ಖಾತೆ ಮಾಡಿಸ್ಕೊಳಕ್ಕಾಗ್ತಾಯಿಲ್ಲ, ಈ ಸ್ವತ್ತು ಮಾಡೋಕ್ಕಾಗ್ತಾಯಿಲ್ಲ. ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಮನೆ ಬಾಗಿಲಿಗೆ ಈ ಖಾತೆ ಮಾಡಿಕೊಡೋಕ್ಕೆ ನಿಮ್ಮ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಅಂತ. ಯಾರು ಅಧಿಕಾರಿಗಳು ನಮ್ಮ ಮನೆ ಬಾಗಿಲಿಗೂ ಬರಲಿಲ್ಲ. ನಾವೇ RI VA ಎಲ್ಲರನ್ನೂ ಭೇಟಿ ಮಾಡಿದ್ರೆ ರೀ ಸರ್ವರ್ ಡೌನ್ ಇದೆ ರೀ, ಇನ್ನೂ ಅಪ್ಲೋಡ್ ಮಾಡಿಲ್ಲ ರೀ, ಇನ್ನೂ ಬಿಟ್ಟೇ ಇಲ್ಲ ರೀ ಅಂತಾರೆ. 4 ತಿಂಗಳಿಂದ ಒಂದು ಖಾತೆ ಮಾಡಿಸ್ಕೊಳಕ್ಕಾಗ್ತಾಯಿಲ್ಲ. ನಾವು ಬೈಫರ್ಕೇಷನ್ ಖಾತೆ ಮಾಡಿಸ್ಕೊಳ್ಳೋದಕ್ಕೆ 4 ತಿಂಗಳಿಂದ ಆಗ್ತಾಯಿಲ್ಲ. ಈ ಥರ ಇದೆ. ಲಂಚ ಕೊಟ್ಟರೆ ಏನು ಬೇಕಾದ್ರೂ ಮಾಡ್ತೀನಿ ಅಂತಾರೆ. ಯಾರಿಗೆ ಹೇಳ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಪಾಪ ನಿಮ್ಮಂಥ ಯೂತ್ಸು ಇವತ್ತೇನೋ ಯೂಟ್ಯೂಬ್ ಚಾನಲ್ಲು ಮತ್ತೊಂದು ಮಗದೊಂದು ಅಂತ ಏನು ಮಾಡ್ತಾಯಿದ್ದೀರಾ, ಇದ್ರ ಮುಖಾಂತರ ಆದರೂ ಪ್ರಾಮಾಣಿಕತೆ ಹೊರಗಡೆ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಿಮಗೆ ಇಂಟರ್ವ್ಯೂ ಕೊಡ್ತಾಯಿದ್ದೀನಿ ನಾನು. ಇದ್ರ ಮುಖಾಂತರ ಆದರೂ 10 ಜನಕ್ಕೆ ತಿಳಿಲಿ. ಆಮೇಲೆ ನಾವು ಹೇಳೋದು ಮಾನವೀಯತೆ ಅನ್ನೋದು ಬದುಕಬೇಕು ಸರ್. ನಮ್ಮ ತಂದೆಯವ್ರ ಕಾಲದಲ್ಲಿ 80, 90, 100 ವರ್ಷ ಬದುಕ್ತಾಯಿದ್ರು. ಇವತ್ತು 50 ವರ್ಷದ ಮೇಲೆ ಯಾರು ಬದುಕಿದ್ರು ಬೋನಸ್ಸು. ಯಾಕೆ ಅಂದರೆ ಮೋಸ, ದಗ, ವಂಚನೆ ಅದು ತುಂಬಿ ತುಳುಕ್ತಾ ಇದೆ ಸರ್. ಹೊರಗಡೆಯಿಂದ ಬಂದರು, ನಮ್ಮಿಂದ ಬಂದರು, ಇಲ್ಲಿಂದ ಉಟ್ಕೊಂಡ್ರು, ಅದೆಲ್ಲ ಪ್ರಶ್ನೆ. ಪ್ರಾಮಾಣಿಕತೆ ಈಗ ಸರ್, ಒಂದು ಗೌರ್ಮೆಂಟ್ ಕೆಲಸ ತೊಗೋಬೇಕು ಅಂದರೆ ಲಂಚ ಕೇಳ್ತಾರೆ ಸರ್. ಅವನು ಕೆಲಸಕ್ಕೆ ಸೇರ್ಕೋಬೇಕಾದ್ರೆ ಲಂಚ ಕೊಟ್ಟಿರ್ತಾನೆ. ಅವನು ಕೆಲಸಕ್ಕೆ ಸೇರ್ಕೋಬೇಕಾದ್ರೆ ಲಂಚ ಕೊಡೋದಕ್ಕೆ ಅವನು ಎಲ್ಲಿಂದ ದುಡ್ಡು ತಂದಿರ್ತಾನೆ, ಎಷ್ಟು ರೂಪಾಯಿ ಬಡ್ಡಿಗೆ ತಂದಿರ್ತಾನೆ, ಅದು ಅವನು ಗೊತ್ತಿರುತ್ತೆ. ನಾನು ಕೆಲಸಕ್ಕೆ ಸೇರಿದ ಮೇಲೆ ನಾನು ದುಡ್ದು ಅದನ್ನು ಸಾಲ ತೀರಿಸ್ಬೇಕು ಅನ್ನೋ ಇಂಟೆನ್ಷನ್ಗೆ ಅವನು ಲಂಚಕ್ಕೆ ಇಳಿತಾನೆ. ಲಂಚಕ್ಕೆ ಇಳಿಬೇಕು ಅನ್ನೋದು ಅವನ ಮೈಂಡಲ್ಲಿ ಇಲ್ಲ ಅಂದರೂ ಸಹ ಆ ಸಿಚುವೇಶನ್ನು, ಆ ಸಮಯ, ಆ ಸಂದರ್ಭ ಅವನ್ನ ಆ ರೀತಿ ಮಾಡುತ್ತೆ. ಒಳ್ಳೆಯವನು ಕೆಟ್ಟೋದು ಮಾಡ್ತಾಯಿದೆ. ಇದ್ರ ವಿಚಾರವಾಗಿ ದೊಡ್ಡ ಅಧಿಕಾರಿಗಳು, IAS ಆಫೀಸರ್ಸು, ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ಕೊಂಡು ಅವರ ಕೈಯಲ್ಲಿದೆ ಸರ್. ಮಿಡ್ಲ್ ಕ್ಲಾಸ್ ಅವ್ರ ಕೈಯಲ್ಲಿ ಏನೂ ಇಲ್ಲ ಸರ್. ಪ್ರಾಮಾಣಿಕತೆಯಾಗಿ ಜನ ನಡ್ಕೋಬೇಕು, ಆಮೇಲೆ ಅಧಿಕಾರಿಗಳು ನಡ್ಕೋಬೇಕು ಪ್ರಾಮಾಣಿಕತೆಯಿಂದ ಅಂತ ಅನ್ನೋ ಉದ್ದೇಶ ಅದು IAS ಆಫೀಸರ್ಗಳ ಕೈಯಲ್ಲಿದೆ. ಅವರು ನಡ್ಕೊಳ್ಳೋ ರೀತಿ ಮೇಲೆ, ಅವ್ರು ಕೊಡೋ ಸೂಚನೆ ಮೇಲೆ ಅದು ನಿಂತಿದೆ. ಬಟ್ ದೊಡ್ಡ ಅಧಿಕಾರಿಗಳು ಸೂಚನೆ ಕೊಡ್ತಾರೆ. ಬಟ್ ಈ ಥರದವರು ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅನ್ನೋರು ಕೆಲವರು. ಇನ್ನು ಕೆಲವರು ಅದರಿಂದನೇ ನಾನು ಬೆಳಿಬೇಕು ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡಿರ್ತಾರಲ್ಲ, ಅದೆಲ್ಲ ಇರೋದ್ರಿಂದ ಇದು ಈ ಸದ್ಯಕ್ಕೆ ಬಗೆಹರಿಯದೇ ಇರೋಂಥ ಸಮಸ್ಯೆ ಸರ್, ನಮ್ಮ ಅನಿಸಿಕೆ. ಬೀಟ್ಲೆಸ್ ಕರ್ನಾಟಕ.